ನಾಡಿನ ಸಮಸ್ತ ಜನತೆಗೆ ಜೀನಿ ಸ್ಲಿಮ್ ವತಿಯಿಂದ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಮ ಪ್ರತಿದಿನದ ಆಹಾರ ಜೀನಿ ಸ್ಲಿಮ್ ಆಗಿದ್ರೆ ನೀವು ಸುಲಭವಾಗಿ ಸಣ್ಣ ಆಗ್ತೀರಿ. ಮಾರ್ಚ್ 19ರಿಂದ ಮಾರ್ಚ್ 23ನೇ ತಾರೀಕಿನವರೆಗೆ ರಾಜ್ಯದ ಹವಾಮಾನದ ವರದಿ ಹೇಗಿದೆ? ಮಳೆ ಬರುವಂತಹ ಮುನ್ಸೂಚನೆ ಇದೆಯಾ? ಅಕಾಲಿಕ ಅಲೆಗಳು ಬರುವಂತಹ ಪ್ರದೇಶಗಳು ಯಾವ್ದ್ಯಾವುದು? ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮೊಂದಿಗೆ ಹವಾಮಾನ ಇಲಾಖೆಯ ಹಿರಿಯ ನಿರ್ದೇಶಕರಾದಂತಹ CS ಪಾಟೀಲ್ ಅವರಿದ್ದಾರೆ. ಅವರಿಂದ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಈಗ ಮಾರ್ಚ್ 19ನೇ ತಾರೀಕಿಂದ ಮಾರ್ಚ್ 23ನೇ ತಾರೀಕಿನವರೆಗೆ ಹವಾಮಾನದ ವರದಿ ಹೇಗಿದೆ? ನೀವು ಹೇಳಿದಾಗೆ ನಿನ್ನೆ ಮೊನ್ನೆನೂ ಕೂಡ ಮಳೆ ಬಂದಿತ್ತು, ಮತ್ತು ಅಕಾಲಿಕ ಅಲೆಕಲ್ಲು ಕೂಡ ಬಿದ್ದಿರುವಂತಹ ಪ್ರದೇಶಗಳು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಹೇಗಿದೆ ಹವಾಮಾನದ ಬದಲಾವಣೆಗಳು, ಏರುಪೇರುಗಳು, ವರದಿಗಳ ಬಗ್ಗೆ ಹೇಳೋದಾದರೆ? ಮಾರ್ಚ್ 19, 20 ಹಾಗೂ 21ರಂದು ಕರ್ನಾಟಕದ ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳ ಕೆಲವು ಕಡೆ ಹಗುರವಾಗಿ, ಕೆಲವು ಕಡೆ ಮಾತ್ರ ಅಂದರೆ 25% ಕಡಿಮೆ ಪ್ರದೇಶದಲ್ಲಿ ಅಲ್ಲಲ್ಲಿ ಮಳೆಯಾಗುವ ಸಾಧ್ಯತೆ ಐತಿ. ಈ ಮಳೆ ಆಗ್ಬೇಕಾದ್ರೆ ಮುಖ್ಯವಾಗಿ ಗುಡುಗು ಮಿಂಚಿನಿಂದ ಆಗ್ಬೋದು, ಮತ್ತು ಇದರ ಜೊತೆಗೆ ಕೆಲವೊಂದು ಕಡೆ ಆಣೆಕಲ್ಲು ಕೂಡ ಬೀಳುವ ಸಾಧ್ಯತೆಗಳು ಅದಾವೆ. ಬೆಂಗಳೂರಿನಲ್ಲಿ ಹೇಗಿದೆ ಸರ್ ವಾತಾವರಣ? ಕೂಲ್ ಆಗಿರುತ್ತಾ ಅಥವಾ ಬಿಸಿಲು ಬರುತ್ತಾ? ಬೆಂಗಳೂರಲ್ಲಿ ಏನಾದರೂ ಆಲಿಕಲ್ ಬೀಳುವಂತಹ ಸೂಚನೆ ಏನಾದ್ರು ಇದೆಯಾ? ಹೇಗೆ ಬೆಂಗಳೂರಿನಲ್ಲಿ ಮಾರ್ಚ್ 19, 20 ಹಾಗೂ 21ರಂದು ಬೆಂಗಳೂರಿನ ಕೆಲವು ಕಡೆ ಮಾತ್ರ ಹಗುರವಾಗಿ ಗುಡುಗು ಮಿಂಚು ಸಮೇತವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಕೆಲವೊಂದು ಕಡೆ ಆಣೆಕಲ್ಲು ಮಳೆಯನ್ನು ಕೂಡ ಬೀಳ್ಬೋದು. ಓಕೆ, ಬೇಸಿಗೆಯಲ್ಲಿ ಮಳೆ ಬರುತ್ತೆ ಅಂತ ಹೇಳುವಾಗ ಸ್ವಲ್ಪ ಉಷ್ಣತೆ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಇದೆ ಅನ್ನೋದನ್ನು ಕೂಡ ಹೇಳಿದ್ರಿ. ಆ ಬಗ್ಗೆ ಹೇಗಿದೆ? ಗರಿಷ್ಠ ತಾಪಮಾನ ಹೇಗಿದೆ, ಉಷ್ಣತೆ ಅನ್ನುವಂಥದ್ದು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಪ್ರಮಾಣದ ಉಷ್ಣತೆ ಹೆಚ್ಚಾಗಿ ಇರುತ್ತೆ ಮುಂದಿನ ದಿನಗಳಲ್ಲಿ ಅಂತ? ಕಲಬುರಗಿಯಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 37ರಿಂದ 39 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಐತಿ. ಮುಂದೆ ಇದು ವಿಜಾಪುರ, ಬಾಗಲಕೋಟೆ, ಯಾದಗಿರಿ, ರಾಯಚೂರು, ಬೀದರ್, ಕೊಪ್ಪಳ, ಗದಗು ಈ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 34ರಿಂದ 36 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಐತಿ. ಮತ್ತು ಬಳ್ಳಾರಿ, ವಿಜಯನಗರ, ಚಿತ್ರದುರ್ಗ, ದಾವಣಗೆರೆ ಈ ಜಿಲ್ಲೆಗಳಲ್ಲಿ ಕೂಡ ಗರಿಷ್ಠ ಉಷ್ಣಾಂಶ ಸುಮಾರು 35ರಿಂದ 36 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಐತಿ. ಬೆಂಗಳೂರಿನಲ್ಲಿ ಗರಿಷ್ಠ ಉಷ್ಣಾಂಶ ಮುಂದಿನ 5 ದಿನಗಳವರೆಗೆ ಸುಮಾರು 33ರಿಂದ 34 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಐತಿ. ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಗರಿಷ್ಠ ಉಷ್ಣಾಂಶ ಸುಮಾರು 35 ಡಿಗ್ರಿ ಸೆಲ್ಸಿಯಸ್ ಇರುವ ಹೆಚ್ಚಿನ ಸಾಧ್ಯತೆಗಳು ಅದಾವೆ. ಓಕೆ, ಇನ್ನು ಕರಾವಳಿ ಭಾಗ ಅಥವಾ ಕಡಲ ಅಂಚಿನಲ್ಲಿ ವಾಸಿಸುವಂಥವ್ರು ಮತ್ತು ಮೀನುಗಾರರಿಗೆ ಏನಾದರೂ ನೀವು ಎಚ್ಚರಿಕೆ ಅಥವಾ ಅವರಿಗೆ ಏನಾದರೂ ಮುನ್ಸೂಚನೆ ಏನಾದರೂ ಕೊಡಲಿಕ್ಕೆ ಸೂಚನೆಗಳು ಇದೆಯಾ ಮುಂದಿನ ದಿನಗಳಲ್ಲಿ ಮಳೆ ಹೆಚ್ಚಾದರೆ ಅಂತ? ಮುಂದಿನ 5 ದಿನಗಳಲ್ಲಿ ಮೀನುಗಾರರಿಗೆ ಯಾವುದೇ ಎಚ್ಚರಿಕೆ ಇಲ್ಲ, ಮತ್ತು ಮೀನುಗಾರರು ತಮ್ಮ ಕೆಲಸವನ್ನು ತಾವು ಮಾಡ್ಕೋಬೋದು. ಯಾವುದೇ ಅದರಲ್ಲಿ ಸಮಸ್ಯೆಗಳಿಲ್ಲ. ಓಕೆ, ಅಕಾಲಿಕ ಆಲೆಕಲ್ಲು ಬೀಳೋದ್ರಿಂದಾಗಿ ಸರ್ ಕೃಷಿ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀಳುತ್ತೆ, ವಾತಾವರಣದ ಮೇಲೆ ಅನ್ನುವಂಥ ಆ ಬಗ್ಗೆ ಮಾಹಿತಿ ಹೇಳೋದಾದರೆ? ಈ ಆಣೆಕಲ್ಲು ಮಳೆ ಸಾಮಾನ್ಯವಾಗಿ ಪೂರ್ವ ಮನ್ಸೂನ್ನಲ್ಲಿ ಆಗುತ್ತೆ. ಒಮ್ಮೊಮ್ಮೆ ಮನ್ಸೂನು ಕಾಲಿಡುವ ಸಮಯದಲ್ಲಿ ಕೂಡ ಆಣೆಕಲ್ಲಿನ ಮಳೆ ಬೀಳುವ ಸಾಧ್ಯತೆಗಳಿರ್ತಾವೆ. ಈ ಆಣೆಕಲ್ಲು ಬೀಳುವುದರಿಂದ ಕೃಷಿ ಮೇಲೆ ಸಾಕಷ್ಟು ಪರಿಣಾಮ ಬೀಳ್ತೈತಿ. ಇದರಿಂದ ಇದು ಮುಖ್ಯವಾಗಿ ತೋಟಗಾರಿಕೆ ಬೆಳೆಗಳಾದ ದ್ರಾಕ್ಷಿ, ಮಾವು ಮತ್ತು ಗೋಧಿ ಇದರ ಮೇಲೆ ಇದು ಬಿದ್ದಾಗ ಹೂಗಳು ಜಾಸ್ತಿ ಉದುರ್ತಾವೆ. ಇದರಿಂದ ಇಳುವರಿನೂ ಕೂಡ ಕಡಿಮೆ ಆಗ್ಬೋದು. ಮತ್ತು ದನ ಕರುಗಳ ಮೇಲೂ ಇದು ಬಿದ್ದು ಅದು ಸಾವಿಗೆ ಈಡು ಮಾಡುತ್ತೆ. ಮತ್ತು ಜನರು ಓಪನ್ ಏರಿಯಾದಾಗಿದ್ದರೂ ತಾವು ರಕ್ಷಿಸಿಕೊಳ್ಬೇಕು. ಇದು ತಲೆ ಮೇಲೆ ಬಿತ್ತಂದ್ರೆ ಇದು ಒಂದು ಸ್ವಲ್ಪ ಸಮಸ್ಯೆ ಆಗ್ಬೋದು. ಅಂದರೆ ಕೆಲವರಿಗೆ ಬಗ್ಗೆ ಮಾಹಿತಿನೇ ಇರಲ್ಲ. ಆಲಿಕಲ್ಲು ಹೇಗೆ ಬೀಳುತ್ತೆ, ಯಾಕೆ ಬೀಳುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಸರ್, ಮಾಹಿತಿ ಹೇಳೋದಾದ್ರೆ ಕೆಲವರಿಗೆ ಆ ಬಗ್ಗೆ ಮಾಹಿತಿಗಳು ಇರಲ್ಲ ಅನ್ನುವಂಥದ್ದು, ಅದ್ರ ಬಗ್ಗೆ ಹೇಳೋದಾದ್ರೆ? ನಾವು ಇದನ್ನು ವೈಜ್ಞಾನಿಕವಾಗಿ ನಾನು ಹೇಳ್ಬೇಕಂದ್ರೆ, ಯಾವುದೇ ಒಂದು ಆಣೆಕಲ್ಲು ಬೀಳ್ಬೇಕಾಯ್ತಂದ್ರೆ ಒಂದು ವೆದರ್ ಸಿಸ್ಟಮ್ಸ್ ಇರಬೇಕು. ಅಂದ್ರೆ ಸರ್ಕ್ಯುಲೇಷನ್ ಇರಬೇಕು, ಅಥವಾ ವಿಂಡ್ ಡಿಸ್ಕಂಟಿನ್ಯೂ ಇರಬೇಕು, ಟ್ರಫ್ ಇರಬೇಕು. ಇದರಿಂದ ಏನಾಗುತ್ತಂದ್ರೆ ಭೂಮಿಯ ಕೆಳಮಟ್ಟದಲ್ಲಿ ಗಾಳಿ ಒಂದಕ್ಕೊಂದು ಒಗ್ಗೂಡ್ತಾವೆ. ಈ ಒಗ್ಗೂಡುವುದರಿಂದ ಏನಾಗುತ್ತೆ, ಇದು ಸಾಕಷ್ಟು ಮಾಯ್ಶ್ಚರ್ ತೇವಾಂಶವನ್ನು ಇವು ಮ್ಯಾಲಕ್ಕೆ ಎತ್ತಾವೆ. 12 ಕಿಲೋಮೀಟರ್ಗಿಂತ ಹೆಚ್ಚಿನ
ಎತ್ತರದಲ್ಲಿ ಇವು ಮೇಲೆ ಕೆತ್ತವು. ಸುಮಾರು ಪ್ರತಿ 1 ಕಿಲೋಮೀಟ್ರಿಗೆ 6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಕ್ಕೊಂತ ಹೋಗುತ್ತೆ. ಇದರಿಂದ ಪೂರಾ ಉಷ್ಣಾಂಶ -40 ಡಿಗ್ರಿ ಸೆಂಟಿಗ್ರೇಡ್ ತನಕ ಮೇಲೆ ಹೋದಾಗ ಅಲ್ಲಿ ಏನಾಗುತ್ತೆ, ಐಸ್ ಪಾರ್ಟಿಕಲ್ಸು ಸೂಪರ್ ಕೂಲ್ಡ್ ವಾಟರ್ ಅಂತ ಹೇಳ್ತೀವಿ ನಾವು. ಆ ಸೂಪರ್ ಕೂಲ್ಡ್ ವಾಟ್ರು ಒಂದಕ್ಕೊಂದು ಕೂಡಿಕೊಂಡು ಐಸ್ ಪಾರ್ಟಿಕಲ್ಸ್ ಆಗಿ ಅವು ಆಣೆಕಲ್ಲಾಗಿ ಪರಿವರ್ತನೆಗೊಂಡು ಅವು ಜಾಸ್ತಿ ಗಾತ್ರದಲ್ಲಿ ದೊಡ್ಡದಾದಗಳನ್ನು ಗುರುತ್ವಾಕರ್ಷಣ ಬಲದಿಂದ ಅವು ಕೆಳಗೆ ಬೀಳ್ತಾವೆ. ನಾವು ಇದಕ್ಕೆ ಆಣೆಕಲ್ಲು ಅಂತ ನಾವು ಕರಿತೀವಿ. ಇದು ಸಾಮಾನ್ಯವಾಗಿ ಮಾರ್ಚ್, ಏಪ್ರಿಲು, ಮೇ ಮತ್ತು ಜೂನ್ ತಿಂಗಳಲ್ಲಿ ಜಾಸ್ತಿ ಬರ್ತೈತೆ. ಆಲಿಕಲ್ ಮಳೆ ಬೀಳೋದ್ರಿಂದಾಗಿ ರೈಲು ಸಂಚಾರ, ವಿಮಾನ ಹಾರಾಟದಲ್ಲಿ ಏನಾದರೂ ವ್ಯತ್ಯಾಸ ಆಗುವಂತಹ ಸಾಧ್ಯತೆಗಳಿದೆಯಾ, ಹೇಗೇನು ಅಂತ? ರೈಲು ಸಂಚಾರಕ್ಕೂ ಅಡೆತಡೆ ಆಗ್ಬೋದು. ಹಳಿಗಳ ಮೇಲೆ ಜಾಸ್ತಿ ಆಣೆಕಲ್ಲು ಬಿದ್ದರೂ ಆಗ್ಬೋದು. ಧನ್ಯವಾದಗಳು. ಇದಿಷ್ಟು ಹವಾಮಾನ ಇಲಾಖೆಯ ಹಿರಿಯ ನಿರ್ದೇಶಕರಾದಂತಹ CS ಪಾಟೀಲ್ ಅವರ ಮಾಹಿತಿಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.